ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ನ ಇನ್ನುಳಿದಂತಹ ಐವರಿಗೆ ಈಗ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. 5 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಡಿ ಗ್ಯಾಂಗ್ನ ಇನ್ನುಳಿದಂತ ಐವರಿಗೆ ಸಂಕಷ್ಟ. 5 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಇಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಸೆಷನ್ಸ್ ಕೋರ್ಟ್ ನೀಡಿದ್ದಂತಹ ಬೇಲ್ ವಜಾಕ್ಕೆ ಮೇಲ್ಮನವಿ ಮಾಡಲಾಗ್ತಾ ಇದೆ ಹೈಕೋರ್ಟ್ಗೆ. ಡಿ ಗ್ಯಾಂಗ್ನ ಉಳಿದ 5 A3 ಪವನ್, A4 ರಾಘವೇಂದ್ರ, A5 ನಂದೀಶ್, A9 ಧನು, A10 ವಿನಯ್ ವಿರುದ್ಧ ಬೇಲ್ ಕ್ಯಾನ್ಸಲೇಷನ್ಗೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಅನುಮತಿ ಪಡೆದುಕೊಂಡಿದ್ದಾರೆ. SPP ಪ್ರಸನ್ನ ಕುಮಾರ್ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಡಿ ಗ್ಯಾಂಗ್ನ ಉಳಿದಂತಹ 5 A3 ಪವನ್, A4 ರಾಘವೇಂದ್ರ, A5 ನಂದೀಶ್, A9 ಧನು, A10 ವಿನಯ್ ಇವರ ಬೇಲ್ ಕ್ಯಾನ್ಸಲೇಷನ್ಗೆ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಈಗಾಗಲೇ ಗೃಹ ಇಲಾಖೆಯಿಂದ ಮನವಿಯನ್ನು ಪಡೆದುಕೊಂಡಿದ್ದಾರೆ. SPP ಪ್ರಸನ್ನ ಕುಮಾರ್ ಇವತ್ತು ಮಧ್ಯಾಹ್ನ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಒಂದು ರೀತಿಯಲ್ಲಿ ಢವ ಶುರುವಾಗ್ತಾ ಇದೆ, ಭಯ. ಸೆಷನ್ಸ್ ಕೋರ್ಟ್ ನೀಡಿರುವಂತಹ ಜಾಮೀನನ್ನು ಪ್ರಶ್ನಿಸಿ ಅದನ್ನು ರದ್ದು ಮಾಡಬೇಕು ಅಂತ SPP ಪ್ರಸನ್ನ ಕುಮಾರ್ ಇವತ್ತು ಮಧ್ಯಾಹ್ನ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ 7 ಪ್ರಮುಖ ಆರೋಪಿಗಳು ಜೈಲು ಸೇರಿದ್ದಾರೆ, ಇನ್ಕ್ಲೂಡಿಂಗ್ ನಟ ದರ್ಶನ್ ಮತ್ತು ಪವಿತ್ರ ಗೌಡ. ಇವರಿಗೂ ಕೂಡ ಈಗ ಬೇಲ್ ಕ್ಯಾನ್ಸಲೇಷನ್ ಭಯ. ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.